ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಲ್ಲ? ನಾನಂತೂ ಆರಾಮದೀನಿ. ಏನು ಹೇಳ್ಬೇಕಂತಂದ್ರೆ, ಆ್ಯಕ್ಚುಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಈಗ ಹತ್ತತ್ರ ಅಂದ್ರೂ 1 ಮಂತ್ ಆಯಿತು. ಹೆಚ್ಚು ಕಡಿಮೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು. ಯಾಕೆ ಅಂತೇಳಂದ್ರೆ ಸ್ವಲ್ಪ ನನ್ನ ವರ್ಕ್ ಒಳಗೆ ನಾನು ಬ್ಯುಸಿ ಇದ್ದೀನಿ. ಹಿಂಗಾಗಿ ಎಕ್ಸಾಮ್ಸ್ ಅದಾಯ್ತು ಅಂತೇಳಿ ಹಿಂಗಾಗಿ ನೀವು ಅದೇನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಭಾಳ ಜನ ಹೇಳಿದರು, ಮತ್ತೇನು ಮೆಸೇಜ್ನು ಮಾಡ್ಯಾರ ನನಗೇನಂತ, ಮೇಡಮ್ ನಿಮ್ಮ ವಿಡಿಯೋ ಬರತ್ತಿಲ್ಲ, ಅಪ್ಲೋಡ್ ಮಾಡಿರಿ ಅಂತೇಳಿ. ಅದಕ್ಕೆ ನಾನು ಮಾಡ್ಬೇಕಂತನ ಅಂದ್ಕೊಂಡಿದ್ನಿ. ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತೇಳಿ ಹಿಂಗೆ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಿಲ್ಲ ನನಗೆ. ಅದಕ್ಕೆ ಇನ್ನು ಮುಂದೆ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ. ಏನಾಗುತ್ತೆ ನೋಡೋಣ. ಮತ್ತೇನು ನಾನು ಇವತ್ತಿಲ್ಲ ಇನ್ನೊಂದು ನಿಮಗೇನು ಇಂಪಾರ್ಟೆಂಟ್ ಏನು ಹೇಳ್ಬೇಕಂತ ಏನು ಅಂದ್ಕೊಂಡಿನಂತ ಅಂದ್ರೆ, ನಂದು ಯೂಟ್ಯೂಬ್ ಚಾನಲ್ ಒಳಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಹೋಗಿ ಯೂಟ್ಯೂಬ್ ಒಳಗೆ ಕವಿತಾ ಬೆಳಗಲ್ ಅಂತೇಳಿ ಸರ್ಚ್ ಮಾಡಿರಿ. ಮಾಡಾದ್ಮೇಲೆ ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೊಡ್ತೀರಿ. ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಂತ ಅಂದ್ರೆ ಅಲ್ಲೇ ನೋಟಿಫಿಕೇಶನ್ ಆಲ್ ಅಂತೇಳಿ ಕ್ಲಿಕ್ ಮಾಡಿರಿ. ಅಂದ್ರೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಎವ್ರಿ ಟೈಮ್ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಏನಾಗ್ತೈತಿ ನಿಮಗೆ ಆಟೋಮೆಟಿಕ್ ಅದು ನಿಮಗೆ ನೋಟಿಫಿಕೇಶನ್ ಬರ್ತೈತಿ, ನೀವು ಇದು ನೋಟಿಫಿಕೇಶನ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ. ಇಲ್ಲ ಅಂದ್ರೆ ಏನಾಗ್ತೈತಿ ಅಂದ್ರೆ ಪರ್ಟಿಕ್ಯುಲರಾಗಿ ಹೋಗಿ ನೀವು ಸರ್ಚ್ ಮಾಡಿದಾಗ ಹಾಗೆ ಸರ್ಚ್ ಮಾಡಿದಾಗಷ್ಟೇ ನಿಮಗೆ ನೋಡೋಕ್ಕಾಗ್ತೈತಿ. ಅದಕ್ಕೆಲ್ಲಾದರೂ ನೆನಪಿಲ್ಲೇ ಹೋಗಿ ಏನು ಮಾಡಿರಿ, ನೋಟಿಫಿಕೇಶನ್ ಆಲ್ ಅಂತೇಳಿ ಕ್ಲಿಕ್ ಮಾಡಿರಿ. ನನ್ನ ಚಾನಲ್ನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಚಾನಲ್ನ ನೀವು ಎಷ್ಟು ಶೇರ್ ಮಾಡ್ತೀರಿ, ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಿ, ಹಂಗೆ ಅದು ನಿಮ್ಮ ಕಾಂಟ್ಯಾಕ್ಟ್ನೊಳಗೆ ಇರೋರಿಗೆಲ್ಲ ತೋರಿಸ್ಕೊತಾ ಹೋಗ್ತೈತಿ. ಹಾಗಾಗಿ ನಂಗೆ ಜಲ್ದಿ ಈಸಿಯಾಗಿ ಸಬ್ಸ್ಕ್ರೈಬರ್ ಆಗ್ತಾರೆ. ಅದನ್ನು ನನಗೆ ಹೆಲ್ಪ್ ಆದಂಗೆ ಆಗ್ತೈತಿ. ಯಾರೂ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಆಗ್ರಿ ಎಲ್ಲರೂ. ಇವತ್ತಿನ ವಿಡಿಯೋ ಏನಂತಂದ್ರೆ, ನಾನು ಕೆಲವೊಂದಿಷ್ಟು ಹಿಂಗೆ ಟ್ರೆಡಿಷ್ನಲ್ ವೇರ್ ಅಂತೇಳಿ ಹಿಂಗೆ ಕುರ್ತಾದ್ದು ಕೆಲವೊಂದಿಷ್ಟು ಮೀಶೋ ಒಳಗೆ ಆರ್ಡ್ರ್ ಮಾಡಿದ್ದು ನಾನು. ಅದು ಇದೇನು ಯಾವುದೋ ಪ್ರಮೋಷನ್ ಅಲ್ಲ, ನನಗೆ ಯಾವ ಇಷ್ಟ ಆಗೈತಿ, ನನಗೆ ಇಷ್ಟ ಆಗಿದ್ದನ್ನಂದು ಇದು ತರಿಸ್ಕೊಂಡಿನಿ. ಅವು ನಂಗೆ ಲೈಕ್ ಆಗ್ಯಾವು. ನಿಮಗೂ ಇಷ್ಟ ಆದರೆ ತರಿಸ್ಕೋಬೋದು. ನೋಡಿರಿ, ನಿಮ್ಮ ಇಷ್ಟ. ನಿಮ್ಮ ಇದ್ರಾಗೇನು ನಾನು ತರಿಸ್ಕೊಳ್ರಿ ಅಂತೇಳಿ ಏನು ಸಜೆಸ್ಟ್ ಮಾಡೋಂಗಿಲ್ಲ. ನಿಮಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿರಿ. ನನಗಂತೂ ನಂಗೆ ಇಷ್ಟ ಆಗಿದ್ದಂತ ನಾನು ತರಿಸ್ಕೊಂಡು ಅವು ಯಾವ್ಯಾವ ಅಂತೇಳಿ ತೋರಿಸ್ತೀನಂತ. ಇವು ಎಲ್ಲನೂ ನಾನು ತರಿಸ್ಕೊಂಡದ್ದು ಡ್ರೆಸ್ ಏನೈತಿ ಮೀಶೋ ಒಳಗಿನ ಆರ್ಡರ್ ಮಾಡಿ ತರಿಸ್ಕೊಂಡಿನಿ. ಇದು ಹತ್ತತ್ರ ಅಂದ್ರೂ 100 ನಿಮ್ಮ ತಮ್ಮನೇಲ್ ಒಳಗೆ ನೋಡಿರ್ತೀರಿ 1200 ಒಳಗನ ತರಿಸ್ಕೊಂಡಿದ್ದು ನಾನು. ಬಜೆಟ್ ಫ್ರೆಂಡ್ಲಿ ಐತೆ ಅಂತೇಳಿ ಅನ್ನಿಸ್ತೈತಿ. ನಿಮ್ಗೆ ಲೈಕ್ ಆದರೆ ನೀವು ತರಿಸ್ಕೋಬೋದು. ಅದರೊಳಗೆ ಫಸ್ಟ್ ಒನ್ನು ನಂಗೆ ಇದು ಬ್ಲ್ಯಾಕ್ ಕಲರ್, ಇದನ್ನು ಆಲ್ರೆಡಿನೇ ಏನು ಓಪನ್ ಮಾಡಿಬಿಟ್ಟಿನಿ. ಇದು ಫುಲ್ ಈ ಡ್ರೆಸ್ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ಲಾರ್ದ ಇದನ್ನು ಓಪನ್ ಮಾಡಿ ಆಮೇಲೆ ಇದನ್ನ ಹಾಕೊಂಡು ನಾನು ಏನು ಮಾಡೀನಿ ಆಲ್ರೆಡಿ ನೀವು ನೋಡಿರ್ಬೋದು, ಶಾರ್ಟ್ ರೀಲ್ ಮಾಡಿ ನಾನು ಇದು ಡ್ರೆಸ್ ಮ್ಯಾಗ ಮಾಡಿದ್ದೆ. ಇದು ಆ್ಯಕ್ಚುಲಿ ನಿಮಗೂ ಲೈಕ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿನಿ. ಈ ಟೈಪ್ ಐತಿದು, ಈ ಥರ ಹಿಂಗೆ ಬ್ಲ್ಯಾಕ್ ಕಲರ್ ಮಸ್ತ್ ಕ್ವಾಲಿಟಿ ಐತೆ. ಆ್ಯಕ್ಚುಲಿ ಡಿಸೈನು ನೀಟ್ ಐತಿ. ಸ್ಟ್ರೇಟ್ ಕುರ್ತಾ ಇದೆ. ಆ್ಯಕ್ಚುಲಿ ಲಾಂಗ್ ಸ್ಟ್ರೇಟ್ ಐತಿ, ಸೈಡ್ ಕಟ್ ಐತಿ ಇದು, ಮತ್ತು ಲಾಂಗ್ ಸ್ಲೀವ್ ಐತಿ. ಮಸ್ತ್ ಐತಿ ಇದು. ಆ್ಯಕ್ಚುಲಿ ನಿಮಗೆ ಇಷ್ಟ ಆಯ್ತಂದ್ರೆ ನೀವು ತರಿಸ್ಕೋಬೋದು. ನೋಡಿರಿ, ನನಗಂತೂ ತುಂಬ ಲೈಕ್ ಆಯ್ತಿದ್ದು ಡ್ರೆಸ್. ಇದು ನಿಮಗೆ ಅನ್ಸಾದಂತ ಅನ್ಕೋತೀನಿ. ಇದು ಯಾವ ಥರ ಐತೆ ಅಂತೇಳಿ ನೀವು ಅದು ಶಾರ್ಟ್ ಒಳಗೆ ನೋಡಿರ್ಬೋದು ಆಲ್ರೆಡಿ. ಅದೇ ಸೇಮ್ ಪ್ಯಾಟರ್ನ್, ಅದೇ ಡ್ರೆಸ್ಸೇ ಇದೆ. ಇದನ್ನೇ ನಾನು ವೇರ್ ಮಾಡಿ ಶಾರ್ಟ್ನ ಮಾಡಿದ್ದು, ವಿಡಿಯೋನ ಮಾಡಿದ್ದು. ಯಾಕಂತೇಳಿದ್ರೆ ಈ ತರಿಸಿದ ಡ್ರೆಸ್ ಒಳಗೆ ಫುಲ್ ಎಲ್ಲಾನು ಇಷ್ಟ ಆಗಿತ್ತನ್ನ ತರಿಸಿದ್ದು ನಾನು ಒಂದೇದು. ಅದ್ರೊಳಗೆ ಇದು ಭಾಳ ಅಂದ್ರೆ ಭಾಳ ಲೈಕ್ ಅದು. ಒಂದು ಕಲರ್ ಬ್ಲ್ಯಾಕ್ ಐತಿ, ಬಟ್ಟೆ ಮಾತ್ರ ಈ ನಮೂನಿ ಸ್ಮೂತ್ ಐತಿ. ಇದು ಫ್ಯಾಬ್ರಿಕ್ ಮಾತ್ರ ಮಸ್ತ್ ಐತಿ. ಆ್ಯಕ್ಚುಲಿ ಇಷ್ಟು ನೀಟ್ ಕೊಡ್ತೈತಿ ಅದು. ನಿಮಗೂ ಲೈಕ್ ಆಗುತ್ತೆ, ನೋಡಿರಿ ತಗೋಬೋದು. ಸಜೆಸ್ಟ್ ಮಾಡ್ತೀನಿ ನಾನಂತೂ. ನೆಕ್ಸ್ಟ್ ಇದ್ರದ್ದು ಇದ್ರೊಳಗೆ ಎಲ್ಲದಕ್ಕಿಂತ ಲೈಕ್ ಆಗಿದ್ದಂದ್ರೆ ಇದು ದುಪ್ಪಟ್ಟ ಯಾವ ಟೈಪ್ ಐತಿ ಇದನ್ನು ಕಾಣಿಸೋದು ನಿಮಗೆ. ಇದ್ರದ್ದು ಏನೈತಿ ಬಾರ್ಡ್ರ್ ಮಾತ್ರ ಇಷ್ಟು ನೀಟ್ ಮಾಡ್ಯಾರ. ಅದೇ ಬಟ್ಟೆ ಇದನ್ನು ಯೂಸ್ ಮಾಡ್ಕೊಂಡು ಇದು ಬಾರ್ಡ್ರ್ ಮಾಡ್ಯಾರ. ಇದು ಬ್ಲ್ಯಾಕ್ ಕಲರ್ ಐತಿ, ಭಾಳ ಲುಕ್ ಕೊಡ್ತೈತಿ ಆ್ಯಕ್ಚುಲಿ ದುಪ್ಪಟ್ಟ. ಇದನ್ನ ಮೇನ್ ಆರ್ಡರ್ ಮಾಡೋಕ್ಕೆ ಮೇನ್ ರೀಸನ್ನೇ ಈ ದುಪ್ಪಟ್ಟ ನೋಡಿನೇ ನಾನು ಆರ್ಡರ್ ಮಾಡಿದ್ದು. ಇದ್ರದ್ದು ಪ್ಯಾಂಟ್ ಅಂತೂ ಸ್ಟ್ರೇಟ್ ಐತಿ. ಇದು ಈ ಥರ ಸ್ಟ್ರೇಟ್ ಪ್ಯಾಂಟ್ ಸೇಮ್ ಇಲಾಸ್ಟಿಕ್ ಐತೆ ಹಿಂಗೆ. ನೆಕ್ಸ್ಟ್ ಸ್ಟ್ರೇಟ್ ಪ್ಯಾಂಟ್ ಐತೆ ಇದು.
ಇದು ಒಂದು. ನೆಕ್ಸ್ಟ್ ಇನ್ನೊಂದು ಏನೈತಿ ರೆಗ್ಯುಲರ್ ಯೂಸಿಗೆ ಅಂತೇಳಿ. ಇದು ಒಂಥರ ಹೆಂಗೆ ಕಾಟನ್ ಟೈಪ್ ಬರ್ತೈತಿ. ಇದು ಈ ಥರ ಇದನ್ನು ಲಾಂಗ್ ಸ್ಟ್ರೇಟ್ ಐತಿ. ಇದು ಯೆಲ್ಲೋ ಕಲರ್ ಐತಿ. ಅದು ಇದನ್ನು ಬಟ್ಟೆ ಕ್ವಾಲಿಟಿ ಮಾತ್ರ ಮಸ್ತ್ ಬಂದೈತಿ. ಇದ್ರದ್ದು ಡಿಸೈನ್ ಇಷ್ಟ ಆಯ್ತು ನನಗೆ. ಒಂದೈತಿ ಇದು ಪೇಂಟ್ ಮಾಡ್ಯಾರ ಈ ಟೈಪ್. ಇದೆಲ್ಲ ಈ ಪೇಂಟಿಂಗ್ ಇದು ಕ್ವಾಲಿಟಿ ಮತ್ತು ಇದನ್ನು ಸೇಮ್ ಎಲ್ಲಾನು ದುಪ್ಪಟ್ಟ ಇರೋದನ್ನೇ ಆರ್ಡರ್ ಮಾಡಿದ್ದೆ ನಾನು. ದುಪ್ಪಟ್ಟ ಇಲ್ಲ ಅಂತ ಹೇಳಂದ್ರೆ ರೆಗ್ಯುಲರ್ ಯೂಸಿಗೆ ಸರಿ ಕಾಣಿಸಂಗಿಲ್ಲ ಅನ್ನೋ ರೀಸನ್ಗೆ ದುಪ್ಪಟ್ಟ ಮೇನ್ ಬೇಕು. ಮತ್ತು ಇಲ್ಲಾಂದ್ರೆ ಮಿಸ್ ಮ್ಯಾಚ್ ಹಾಕೊಂಡ್ರು ಅಷ್ಟು ನೀಟ್ ಅನ್ಸಲ್ಲ ಅನ್ನೋ ರೀಸನ್ ಸಲುವಾಗಿ ಏನು ಮಾಡಿದೆ, ದುಪ್ಪಟ್ಟ ಇದ್ದಿದ್ದನ್ನು ತೊಗೋಬೇಕಂತೇಳಿ ನಾನು ಅಂದ್ಕೊಂಡು ದುಪ್ಪಟ್ಟ ಇದ್ದಿದ್ದನ್ನು ಸರ್ಚ್ ಮಾಡಿ ತರಿಸಿದ್ದು. ದುಪ್ಪಟ್ಟನು ಕ್ವಾಲಿಟಿ ಅದಾವೆ ಆ್ಯಕ್ಚುಲಿ ಎಲ್ಲವೂ ಮಸ್ತ್ ಬಂದವು. ಇದು ಒಂದು ಯೆಲ್ಲೋ ಕಲರ್. ಇದ್ರದ್ದು ಪ್ಯಾಂಟ್ ಒಂದು, ಇದು ದುಪ್ಪಟ್ಟ. ಇದು ಏನು ಪ್ಯಾಂಟ್, ಇದನ್ನು ಸೇಮ್ ಪ್ಯಾಂಟ್ ಎಲಾಸ್ಟಿಕ್ ಐತಿ. ಇದನ್ನು ಕ್ವಾಲಿಟಿ ಮಾತ್ರ ಚಲೋ ಇದಾವೆ ಇಷ್ಟು. ಇದ್ರದ್ದು ಪ್ರೈಸ್ 400 ಅಂಡರ್ 500 ಐತಿ. ಇದು ಒಂದು ಕುರ್ತಾ ಸೆಟ್ ಬಜೆಟ್ ಫ್ರೆಂಡ್ಲಿ ಅದಾವು. ನಿಮ್ಗೆ ಲೈಕ್ ಆಯ್ತಂದ್ರೆ ನೀವು ತರಿಸ್ಕೋಬಹುದು, ನಿಮ್ಗೆ ಇಷ್ಟ. ನೆಕ್ಸ್ಟ್ ಇದು ಅಂತೂ ಪಿಂಕ್ ಕಲರ್ ಇಷ್ಟ ಆಗೈತೆ ನನಗೆ ಆ್ಯಕ್ಚುಲಿ. ಇದನ್ನ ಟಾಪು ಡ್ರೆಸ್ ಇದು ಈ ಟೈಪ್ ಐತಿ. ಫುಲ್ ಗ್ರ್ಯಾಂಡ್ ಐತಿ. ಪ್ಲಸ್ ಇದೇನು ಕಾಟನ್ ಸ್ಮೂತ್ ಸಿಲ್ಕ್ ಐತಿ. ಇದು ಶೈನಿನೂ ಐತಿ, ಸ್ಮೂತ್ ಸಿಲ್ಕನೂ ಐತಿ. ಇದು ಈ ಟೈಪ್ ಕಾಣಿಸತೈತೆ ಅನ್ಕೋತೀನಿ. ಟ್ರೆಡಿಷ್ನಲ್ ಮಸ್ತ್ ಲುಕ್ ಕೊಡ್ತೈತಿ ಇದು ಆ್ಯಕ್ಚುಲಿ. ಹಿಂಗೆ ದೊಡ್ಡ ಜುಮ್ಕ ಹಾಕೊಂಡು ಹಿಂಗೆ ಬನ್ ಟೈಪ್ ಹಾಕೊಂಡ್ವಿ ಅಂತ ಅಂದರೆ ಮಸ್ತ್ ಲುಕ್ ಕೊಡ್ತೈತಿ. ಇದು ಹಾಕೊಂಡಾದ್ಮೇಲೆ ನಾನು ಅಪ್ಲೋಡ್ ಮಾಡ್ತೀನಂತ. ಇದು ದುಪ್ಪಟ್ಟ. ಇದ್ರದ್ದು ಪ್ರೈಸ್ ಬಂದು 900 1000 ಐತಿ. ಇದ್ರದ್ದು ಅಕ್ಯುರೇಟಾಗಿ ನೆನಪಿಲ್ಲ ಆ್ಯಕ್ಚುಲಿ. ಒಂದು ತರಿಸ್ಕೊಂಡು ನಾನು ಹತ್ತತ್ರ ಅಂದ್ರೂ 1 ಮಂತ್ ಬಂತು. ನಂಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ ಸಲುವಾಗಿ ಮಾಡಿರಲಿಲ್ಲ. ನನಗೆ ಇವತ್ತು ತರಿಸಿದ್ರೊಳಗೆ ಎಲ್ಲ ಬಟ್ಟೆ ಕ್ವಾಲಿಟಿ ಪ್ಲಸ್ ಡಿಸೈನ್ಸ್ ಎಲ್ಲ ಲೈಕ್ ಅದು. ನಿಮ್ಮನ್ನು ಇಂಟ್ರೆಸ್ಟ್ ಇದ್ರೆ ತರಿಸ್ಕೊಳ್ಳಿ ಅನ್ನೋ ಸಲುವಾಗಿ ವಿಡಿಯೋ ಮಾಡಿದ್ರಂತೆ ವಿಡಿಯೋ ಮಾಡತ್ತಿದ್ದು ನಾನು. ಇದ್ರದ್ದು ಪ್ಯಾಂಟ್ ಬಂದು ಈ ಥರ ಹಿಂಗೆ. ಎಲ್ಲಾನು ಸೇಮ್ ಪ್ಯಾಂಟ್. ಇಷ್ಟು ಏನದು ಸ್ಟ್ರೇಟ್ ಪ್ಯಾಂಟ್ಸೇ ಅದಾವು, ಎಲಾಸ್ಟಿಕ್ ಅದಾವು. ಪ್ಲಸ್ ಎಲ್ಲದಕ್ಕಿಂತ ನನಗೆ ಇವು ಡ್ರೆಸ್ ಒಳಗೆ ಲೈಕ್ ಆಗಿತ್ತಂದ್ರೆ ದುಪ್ಪಟ್ಟ. ದುಪ್ಪಟ್ಟ ನೋಡ್ರಿ ಎಷ್ಟು ನೀಟು ಮತ್ತು ಸ್ಮೂತ್ ಐತಿ. ಒಳ್ಳೆ ಕ್ವಾಲಿಟಿ ಐತಿ. ಒಂದನೇದು ದುಪ್ಪಟ್ಟ ಸ್ಮೂತ್ ಇತ್ತಂದ್ರೆ ಅದು ಡ್ರೆಸ್ ಏನೋ ಪದೇ ಹಾಕೋಬೇಕನ್ನೋ ಫೀಲ್ ಬರ್ತೈತೆ ನನಗೆ. ಅದಕ್ಕಂತೇಳಿ ನಾನು ಫಸ್ಟ್ ಪ್ರಯಾರಿಟಿ ದುಪ್ಪಟ್ಟಕ್ಕೆ ಕೊಡ್ತೀನಿ. ದುಪ್ಪಟ್ಟ ಇದು ವೇಲ್ ದುಪ್ಪಟ್ಟ ಅಂತಾರ ವೇಲ್ ಅಂತಾರ ಏನು, ನಾನಂತೂ ಸದ್ಯಕ್ಕೆ ವೇಲ್ ಅಂತ ಹೇಳ್ತೀನಿ. ನನಗೆ ವಿಡಿಯೋದಾಗ ಕನ್ಫ್ಯೂಸ್ ಆಗಕತ್ತೈತಿ ಇದು. ನೆಕ್ಸ್ಟ್ ಏನು ಅಂತಂದ್ರೆ ಇದು ಒಂದು ಪರ್ಪಲ್ ಅಲ್ಲ, ಡಾರ್ಕ್ ಬ್ಲೂನು ಅಲ್ಲ, ಅದು ಮಿಕ್ಸ್ಡ್ ಐತಿದೆ ಆ್ಯಕ್ಚುಲಿ ಕಲರು. ಇದು ಯಾವುದು ಸ್ಟ್ರೇಟ್ ಅನಾರ್ಕಲಿ ಇದು ಡ್ರೆಸ್. ಇದು ಲಾಂಗ್ ಅನಾರ್ಕಲಿ ಡ್ರೆಸ್ ಐತಿ. ಇದು ಅನಾರ್ಕಲಿ ಡ್ರೆಸ್ ನನ್ನ ಕಡೆ ಇರಲಿಲ್ಲ ಈ ಥರ ಪ್ಯಾಟ್ರನ್ ಈ ಡಿಸೈನ್ಸ್ ಒಳಗೆ ಅನ್ನೋ ಸಲುವಾಗಿ ಇದನ್ನು ಆರ್ಡರ್ ಮಾಡಿದ್ದೆ. ಬಟ್ಟೆ ಕ್ವಾಲಿಟಿ ಇದ್ರದ್ದು ಚಂದ ಐತಿ. ಅದು ಸ್ವಲ್ಪ ನನ್ನ ಸೈಜಿಗೆ ಸ್ವಲ್ಪ ದೊಡ್ಡದು ಅನಿಸ್ತೈತಿ. ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ನಾನು. ಇದ್ರದ್ದು ಡಿಸೈನ್ಸ್ ಹೊಳಿದು ಕಾಂಟ್ರಾಸ್ಟ್ ಏನೋ ಎರಡಕ್ಕೂ ಮ್ಯಾಚ್ ಆಗ್ತೈತಿ. ಇದು ಫುಲ್ ಪ್ಲೇನ್ ಐತಿ, ಹೊಳಿ ಇದೇನೈತಿ ಇಲ್ಲಿ ಡಿಸೈನ್ ಇರೋದ್ರಿಂದ ಲುಕ್ ಕೊಡ್ತೈತಿ ಅನ್ನೋ ಸಲುವಾಗಿನೇ ನಾನು ತರಿಸಿದ್ದೆ ಇದನ್ನ ಡ್ರೆಸ್. ಈ ಥರ ಅನಾರ್ಕಲಿ ಫುಲ್ ಲಾಂಗ್ ಐತಿ. ಇದ್ರದ್ದು ಪ್ರೈಸ್ 1100 and 1200 ಐತಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು. ಇದನ್ನು ಸ್ಮೂತ್ ಸಿಲ್ಕ್ ಇಲ್ಲ ಕಾಟನ್ ಸ್ಮೂತ್ ಕಾಟನ್ ಇವೆರಡರೊಳಗೆ ಒಂದೈತಿ. ನಂಗೆ ಪರ್ಟಿಕ್ಯುಲರ್ ಫ್ಯಾಬ್ರಿಕ್ ಐಡಿಯಾ ಇಲ್ಲ ಅಷ್ಟೊಂದು. ಇದು ಸ್ಮೂತ್ ಐತಿ. ಇದ್ರದ್ದು ದುಪ್ಪಟ್ಟ ಇದ್ರದ್ದಂತೂ ಎಲ್ಲ ದುಪ್ಪಟ್ಟಕ್ಕಿಂತ ಲೈಕ್ ಆಗಿತ್ತಂದ್ರೆ ಇದು ಎಷ್ಟು ಹೆವಿ ದುಪ್ಪಟ್ಟ ಐತಿ. ಇದು ಈ ಥರ ಹಿಂಗೆ ಡಿಸೈನ್ ಕಾಣಿಸತ್ತಿರ್ಬೇಕು ನಿಮಗೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಇದ್ರ ದುಪ್ಪಟ್ಟ. ಈ ಪ್ಯಾಟರ್ನ್ ಭಾಳ ಮಸ್ತ್ ಲುಕ್ ಕೊಡ್ತೈತಿ. ಇದು ಹಾಕೊಂಡಾಗಂತೂ ಇಮ್ಯಾಜಿನೇಷನ್ ಮಾಡಿದ್ರೆ ಹೀಗೆ ಹಾಕೋಬೇಕು ಅನ್ಸುತ್ತಾ. ಇನ್ನು ನೆಕ್ಸ್ಟ್ ಯಾವ್ದಾರ ಹಿಂಗೆ ಫಂಕ್ಷನ್ ಅಥವಾ ಏನಾರ ಹಿಂಗೆ ಯಾವ್ದಾರ ಟೆಂಪಲ್ಗೆ ಹೋದಾಗ ಟ್ರೆಡಿಷ್ನಲ್ ಲುಕ್ ಅಂತೇಳಿ ಇದು ಮಾಡಿದ್ರೆ ಅವಾಗ ಹಾಕೋದು. ಇದು ಎಲ್ಲದ್ರದ್ದು ಫೋಟೋ ನಾನು ನಿಮಗೆ ಅಪ್ಲೋಡ್ ಮಾಡ್ತಿರ್ತೀನಿ ಅಂತ.
ಅವಾಗ ಗೊತ್ತಾಗ್ತೈತಿ ನಿಮಗೆ ಏನಂತೇಳಿ ಹಾಕೊಂಡಾಗ. ಇನ್ನು ಹಾಕೊಂಡು ತೋರಿಸ್ಬೇಕಂತೇಳಿ ಅಂತ ಅಂದ್ಕೊಂಡೆ ನಾನು. ಇದನ್ನು ಈ ಸದ್ಯಕ್ಕೆ ಇಷ್ಟ ಸಾಕಂತೇಳಿ ಅನ್ಸತ್ತೆ, ಅದಕ್ಕೆ ಬಿಟ್ಟಿದ್ದು ನಾನು. ಡಿಸೈನ್ ಹೆವಿ ಐತಿ ದುಪ್ಪಟ್ಟ. ಇದು ದುಪ್ಪಟ್ಟ ಟಾಪ್ ಇದು ವೇಲ್. ನೆಕ್ಸ್ಟ್ ಇದ್ರದ್ದು ಪ್ಯಾಂಟ್. ಇಲ್ಲ, ದುಪ್ಪಟ್ಟನೇ ಅಂತಾರೆ. ಈ ಫ್ಲಾಶ್ ಆಯ್ತು ನನಗೆ. ಇದ್ರದ್ದು ಎಲ್ಲ ಪ್ಯಾಂಟನ್ನು ಸೇಮ್ ಎಲಾಸ್ಟಿಕ್ ಸ್ಟ್ರೇಟ್ ಪ್ಯಾಂಟ್ ಅದಾವು. ಎಲ್ಲದಕ್ಕೂ ಕಂಪಲ್ಸರಿ ದುಪ್ಪಟ್ಟ ಐತಿ. ಒಂದು ಫಸ್ಟ್ ತರಿಸ್ಬೇಕಾಯ್ತು, ಫಸ್ಟ್ ಪ್ರಯಾರಿಟಿ ದುಪ್ಪಟ್ಟಕ್ಕನ ಕೊಟ್ಟಿದ್ದೆ ನಾನು. ಅದ್ರದ್ದು ಅವ್ರದ್ದು ಲುಕ್ ನೋಡ್ಕೊಂಡು ನಾನು ಡ್ರೆಸ್ ತರಿಸ್ಕೊಂಡಿದ್ದು ಒಂದು ಫಸ್ಟ್. ಇದು ಅಂತೇಳಂದ್ರೆ ಇದ್ರದ್ದು ಪ್ಯಾಂಟಿಂದು ಇದಕ್ಕೆ ಸ್ಕೋರ್ ಎಷ್ಟು ಕೊಡ್ತೀನಿ ಅಂತೇಳಂದ್ರೆ, ಈ ಪ್ಯಾಂಟ್ ರೀಸನ್ಗೆ 10ಗೆ 8 ಕೊಡೋಕೆ ಇಷ್ಟಪಡ್ತೀನಿ. ಇದು ಒಂದು ಡ್ರೆಸ್ಸಿಗೆ, ಉಳಿದಿದ್ದಕ್ಕೆ ಯಾವುದಕ್ಕೂ ಇಲ್ಲ. 10 to 10 ಕೊಡ್ಬೋದು ಆರಾಮ್ಸೆ. ಅಷ್ಟು ನೀಟ್ ವರ್ಕ್ ಐತಿ. ಮತ್ತು ಫ್ಯಾಬ್ರಿಕ್ನು ಫುಲ್ ಸ್ಮೂತ್ ಐತಿ. ಹೊಳ್ಳಿ ನಾವು ಕೊಟ್ಟಿದ್ದಕ್ಕೂ ಅಮೌಂಟಿಗೂ ಅದಕ್ಕೂ ಕರೆಕ್ಟ್ ಅನ್ನಿಸ್ತೈತಿ ಅಂತೇಳಿ ನನಗೆ ಇಷ್ಟ ಆಗಿತ್ತು, ನನ್ನ ಒಪಿನಿಯನ್ನು. ನೀವು ತರಿಸ್ಕೊರಿ, ನಿಮ್ಗೇನು ಅನ್ಸುತ್ತೆ ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಯಾಕೆ ಒಂದು, ಇದು ನಂದು ಇದ್ರಕ್ಕಿನ್ನ ನನಗಿದೇನಂತಿದ್ದು ಓವರ್ ಸೈಜ್ ಆಗ್ತೈತೆ. ಇದು ದುಪ್ಪಟ್ಟ ನನ್ನ ಸೈಜಿಗೆ ಕರೆಕ್ಟ್ ಇಲ್ಲ, ಸ್ವಲ್ಪ ಓವರ್ ಸೈಜ್ ಪ್ಯಾಂಟ್ ಓವರ್ ಸೈಜ್ ಆಗ್ತೈತಿ. ಅದಕ್ಕೆ ಇದನ್ನ ಏನು ಮಾಡಬೇಕು, ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಇದು ಪ್ಲಸ್ ದುಪ್ಪಟ್ಟ, ಇದು ಅನಾರ್ಕಲಿ ಫುಲ್ಲು ಇದು ಅದು ಡ್ರೆಸ್ಸೇ ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಇದು ರಿಟರ್ನ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ. ಆದ್ರೆ ನನಗೆ ರಿಟರ್ನ್ ಇದಕ್ಕಿಂತ ದೊಡ್ಡ ಸೈಜ್ ಇತ್ತಿದೆ, ಲಾಸ್ಟ್ ಸೈಜ್ ಇರೋದ್ರಿಂದ ಏನಾಯ್ತು, ಅದೇ ಓವರ್ ಸೈಜ್ ಆಗೈತೆ ಅಂದ್ರೆ ಇನ್ನು ಇಷ್ಟು ಲೈಕ್ ಆಗೈತೆ ಅನ್ನೋ ಸಲುವಾಗಿ ರಿಟರ್ನ್ ಮಾಡಿಲ್ಲ. ಅದಕ್ಕೆ ಆಲ್ಟ್ರೇಷನ್ ಮಾಡಿಸ್ಕೊಂಡಿರುತ್ತಂತೇಳಿ ಇದನ್ನು ಹಾಗೆ ಇಟ್ಟೀನಿ. ಟೋಟಲ್ ಎಷ್ಟು 4 ಡ್ರೆಸ್ ಆರ್ಡರ್ ಮಾಡೀನಿ. 4 ಚಲೋ ಬಂದಾವು. ಇಷ್ಟು ನಂಗೆ ಇಷ್ಟು ಲೈಕ್ ಆಗ್ಯಾವು. ನಿಮಗೂ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಲಿಂಕ್ ಬೇಕಂತೇಳಿದ್ರೆ ಲಿಂಕ್ ಆಮೇಲೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಂತ ಚೆಕ್ ಮಾಡ್ಕೊರಿ. ನಂದು ಡ್ರೆಸ್ ಕಲೆಕ್ಷನ್ ನಿಮಗೆ ಲೈಕ್ ಆಯ್ತಾನ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ನೆಕ್ಸ್ಟು ಮತ್ತಿನ್ನೇ ಯಾರೂ ಮರಿಬೇಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮೊದಲ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಮತ್ತೇನು ನನ್ನ ವಿಡಿಯೋ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಯೂಟ್ಯೂಬ್ ಒಳಗೆ ಹೋಗಿ ಕವಿತಾ ಬೆಳಗಲ್ ಅಂತ ಸರ್ಚ್ ಮಾಡಿದ್ರೆ ನನ್ನದು ಚಾನಲ್ ಅಂತೂ ತೋರಿಸ್ತೈತೆ ನಿಮಗೆ. ಸಬ್ಸ್ಕ್ರೈಬ್ ಆಗೋದಕ್ಕಿಂತ ಆಗಿ ಫಸ್ಟ್ ಮರಿಲಾರ್ದೆ ಮಾಡಬೇಕಾಗಿತ್ತು ಅಂತಂದ್ರೆ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿರಿ. ಅದೊಂದು ನಂಗೆ ಅಂದರೆ ಹೇಳಿದ್ನಲ್ಲ ಫಸ್ಟ್ ನಿಮಗೆ ಸ್ಟಾರ್ಟಿಂಗ್ನೇ ಹೇಳಿದ್ದು ನಾನು ಆಲ್ರೆಡಿ. ಹಂಗೆ ಮಾಡೋದ್ರಿಂದ ನಂದು ಎವ್ರಿ ವಿಡಿಯೋ ಅಪ್ಲೋಡ್ ಆಗೋದ್ರಿಂದ ಏನಾಗ್ತೈತೆ, ಸಡನ್ನಾಗಿ ನೋಟಿಫಿಕೇಷನ್ ಬರೋಣ ಈಸಿಯಾಗಿ ನೋಡ್ಬೋದು. ನೀವು ನೋಡೋದ್ರಿಂದ ನನಗೂ ಯೂಸ್ ಆಗುತ್ತೆ ಅನ್ನೋ ರೀಸನ್ಗೆ. ಮತ್ತೇನೇ ನೆಕ್ಸ್ಟ್ ಏನೇ ಆಯಿತು, ನನ್ನ ಕಲೆಕ್ಷನ್ ಅಂತೂ ನಾನು ನಿಮಗೆ ತೋರಿಸೀನಿ. ನೆಕ್ಸ್ಟ್ ನಿಮ್ಗೆ ಯಾರಿಗೆ ಲೈಕ್ ಆಯ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.